Hello everyone, welcome to Sanmargaha classes. Question number 22 from The Boy Who Asked for More. Answer the following questions in 4 to 5 sentences each. 4ರಿಂದ 5 ವಾಕ್ಯದಲ್ಲಿ ಬರಿಬೇಕು ಮಕ್ಕಳೇ. Briefly explain the circumstances under which Oliver Twist was born. This is for 3 marks. Okay. So Oliver Twist ಹುಟ್ಟಿದ ಒಂದು ಸಂದರ್ಭವನ್ನ ವಿವರಿಸಿ ಅಂತ ಕೇಳಿದ್ದಾರೆ. Oliver was born in the poor house of a little town on a cold dark night in the winter. ನೋಡಿ ಆತ ಎಲ್ಲಿ ಹುಟ್ಟಿದ್ದು ಒಂದು ಬಡ ಮನೆತನದಲ್ಲಿ ಲಿಟಲ್ ಟೌನ್ ಒಂದು ಸ್ಮಾಲ್ ಟೌನ್ ಅಲ್ಲಿ ಆತ ಹುಟ್ಟಿರುವಂಥದ್ದು. ಆನ್ ಅ ಕೋಲ್ಡ್ ಡಾರ್ಕ್ ನೈಟ್ ಚಳಿಗಾಲದ ಒಂದು ಕಗ್ಗತ್ತಲ ರಾತ್ರಿಯಲ್ಲಿ ಆತ ಹುಟ್ಟಿರ್ತಾನೆ. ಓಕೆನಾ? ಸೊ ಆಲಿವರ್ ವಾಸ್ ಬಾರ್ನ್ ಇನ್ ದ ಪುವರ್ ಹೌಸ್ ಆಫ್ ಅ ಲಿಟಲ್ ಟೌನ್ ಆನ್ ಅ ಕೋಲ್ಡ್ ಡಾರ್ಕ್ ನೈಟ್ ಇನ್ ದ ವಿಂಟರ್. His mother had been found lying in the street at the time of his birth. ಆತ ಹುಟ್ಟುವ ಸಮಯದಲ್ಲಿ ಆತನ ತಾಯಿ ಎಲ್ಲಿ ಸಿಕ್ಕಿದ್ಲು ಮಕ್ಕಳೇ? ರೋಡಲ್ಲಿ ಸಿಕ್ಕಿದ್ಲು. ಓಕೆ, ಹಿಸ್ ಮದರ್ ವಾಸ್ ಫೌಂಡ್ ಲೈಯಿಂಗ್ ಇನ್ ದ ಸ್ಟ್ರೀಟ್. ಒಂದು ಬೀದಿಯಲ್ಲಿ ಆಕೆ ಬಿದ್ದಿದ್ದಳು ಎಟ್ ದ ಟೈಮ್ ಆಫ್ ಹಿಸ್ ಬರ್ತ್. ನೋ ಬಡಿ ನ್ಯೂ ಹೂ ಶಿ ವಾಸ್. ಆಕೆ ಯಾರು ಅನ್ನುವಂಥದ್ದು ಯಾರಿಗೂ ಗೊತ್ತಿರಲಿಲ್ಲ. ಶಿ ವಾಸ್ ಅನ್ನೋನ್ ಟು ಎವ್ರಿಬಡಿ ದೇರ್. The birth was attended by a doctor who was hastily called for the purpose and an old pauper woman who was experienced in such matters. The birth was attended by a doctor. A doctor ಆಕೆಯ ಆತನ ಹುಟ್ಟಿಗೆ ಸಹಾಯ ಮಾಡಿರುವಂಥದ್ದು. ಓಕೆನಾ? ಸೊ ಇಲ್ಲಿ ಆತ ಡಾಕ್ಟರ್ನನ್ನ ಅದೇ ಉದ್ದೇಶಕ್ಕಾಗಿ ಕರೆಸಿರ್ತಾರೆ ಮಕ್ಕಳೇ. ಓಕೆ. Oliver's mother died as soon as he was born. ಆತ ಹುಟ್ಟಿದ ತಕ್ಷಣ ಆತನ ತಾಯಿ ಏನ್ ಮಾಡ್ತಾಳೆ? ತೀರ್ಕೊಂಡ್ಬಿಡ್ತಾಳೆ ಮಕ್ಕಳೇ. ಲಿವಿಂಗ್ ಹಿಮ್ ಇನ್ ಆನ್ ಆರ್ಫನ್. ಸೊ ಹೀಗೆ ಆತ ಒಂದು ಅನಾಥಾಶ್ರಮದಲ್ಲಿ ಬಂದು ಸೇರ್ಕೊಳ್ತಾನೆ. ಓಕೆನಾ? ಸೊ ಇದು ಆಲಿವರ್ ಟ್ವಿಸ್ಟ್ ನ ಹುಟ್ಟಿನ ಒಂದು ಕಥೆ ಅಲ್ವಾ ಮಕ್ಕಳೇ? ನೋಡಿ ಎಷ್ಟು ಪರಿಸ್ಥಿತಿ ಹೇಗಿತ್ತು ಆತನಿಗೆ ಅಂತ ಅಲ್ವಾ? ಆಲಿವರ್ ವಾಸ್ ಬಾರ್ನ್ ಇನ್ ದ ಪುವರ್ ಹೌಸ್ ಆಫ್ ಅ ಲಿಟಲ್ ಟೌನ್ ಆನ್ ಅ ಕೋಲ್ಡ್ ಡಾರ್ಕ್ ನೈಟ್ ಇನ್ ದ ವಿಂಟರ್. ಹಿಸ್ ಮದರ್ ಹ್ಯಾಡ್ ಬೀನ್ found lying in the street at the time of his birth. Nobody knew who she was. The birth was attended by a doctor who hastily called for the purpose and an old pauper woman who was experienced in such matters. Oliver's mother died as soon as he was born, leaving him in an orphan. Okay, leaving him an orphan ಅಂದ್ರೆ ಆತನನ್ನ ಅನಾಥನನ್ನಾಗಿ ಮಾಡಿ ಆತನ ತಾಯಿ ತೀರ್ಕೊಳ್ತಾರೆ ಮಕ್ಕಳು. ಓಕೆ, ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ಆಲಿವರ್ ಟ್ವಿಸ್ಟ್ ಬರ್ತ್. ಥ್ಯಾಂಕ್ ಯು.